ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಲ್ದಿ ಬ್ರೇಕ್ಫಾಸ್ಟ್ ಫಾರ್ ಬೇಬೀಸ್. ಈ ದೋಸೆನ ಯಾವ ತರ ಮಾಡೋದು ಮತ್ತೆ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತೇಳಿ ನೋಡ್ಕೊಂಬರೋಣ ಬನ್ನಿ. ಮಾಡೋದಕ್ಕೆ ಒಂದು ಎಗ್ ಮತ್ತು ಒಂದು ಬನಾನಾ ಬೇಕು. ಸೊ ಇದನ್ನ ಇವಾಗ ಒಂದು ಬೌಲ್ ತಗೊಂಡು ಬಾಳೆಹಣ್ಣು ಸಿಪ್ಪೆ ತಕೊಂಡು ಹಗ್ಗಂತ ಇದನ್ನ ಒಂದು ಪೂರ್ತಿ ಚಿಕ್ಕೆ ಬಾಳೆಹಣ್ಣು ಯೂಸ್ ಮಾಡಿದೀನಿ. ನೀವು ಯಾವ್ದಾದ್ರು ಬಾಳೆಹಣ್ಣನ್ನ ಯೂಸ್ ಮಾಡ್ಕೋಬಹುದು. ಏಲಕ್ಕಿ ಬಾಳೆಹಣ್ಣಾದ್ರೂ ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ಈ ತರ ಹಣ್ಣಾಗಿರೋ ಚಿಕ್ಕಿ ಬಾಳೆಹಣ್ಣಾದ್ರೂ ಹಾಕೋಬಹುದು. ಸೊ ನಾನು ಇಲ್ಲಿ ಚಿಕ್ಕಿ ಬಾಳೆಹಣ್ಣು ತಗೊಂಡಿದ್ದೀನಿ. ಒಂದ್ ಪೂರ್ತಿ ಚಿಕ್ಕಿ ಬಾಳೆಹಣ್ಣು ತಗೊಂಡು ಈ ತರ ಸ್ಮ್ಯಾಶ್ ಮಾಡ್ಕೊಂತ ಇದ್ದೀನಿ. ನೀವು ಇದನ್ನ ಗ್ರೈಂಡ್ ಆದ್ರೂ ಮಾಡ್ಕೋಬಹುದು. ಸೊ ನಿಮ್ಗೆ ಯಾವ್ದು ಕನ್ವೀನಿಯಂಟ್ ಅನ್ಸುತ್ತೆ ನೋಡಿ ಆ ತರ ಮಾಡ್ಬೋದು. ನಾನಿಲ್ಲಿ ಸ್ಮ್ಯಾಶ್ ಮಾಡ್ಕೊಂತ ಇದ್ದೀನಿ. ಒಂದ್ ಸ್ಪೂನ್ ತಗೊಂಡು ಈ ತರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಸೊ ಸಿಂಪಲ್ ಇದೆ, ಒಂದ್ ಡಿಫ್ರೆಂಟ್ ಟೇಸ್ಟ್ ಕೂಡ ಕೊಡುತ್ತೆ. ಇದು ಬನಾನಾ ಯೂಸ್ ಮಾಡಿದ್ರಿಂದ ಸ್ವೀಟ್ನೆಸ್ ಕೊಡುತ್ತೆ. ಸೊ ಹಂಗಾಗಿ ಒಂದ್ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರೋದ್ರಿಂದ ಪಾಪು ಇಷ್ಟಪಟ್ಟು ತಿನ್ನುತ್ತೆ. ಸೊ ಇವಾಗ ಬನಾನಾ ಈ ತರ ಸ್ಮ್ಯಾಶ್ ಮಾಡ್ಕೊಂಡಿದ್ಮೇಲೆ ಇದಕ್ಕೆ ಎಗ್ ಹಾಕೋಬೇಕು. ಒಂದ್ ಎಗ್ ನ ಈ ತರ ಒಡೆದು ಹಾಕೊಂತ ಇದೀನಿ. ಸೊ ಇವಾಗ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಇದ್ದೀನಿ. ಬರೀ ಎರಡೇ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಯಾವುದೇ ಸ್ವೀಟು ಮತ್ತೆ ಏನು ಹಾಕೊಂತ ಇಲ್ಲ. ನೀವು ಬೇಕಾದ್ರೆ ಒಂದ್ ಸ್ವಲ್ಪ ಉಪ್ಪು ಹಾಕೋಬಹುದು. ಸೊ ನಾನಿಲ್ಲಿ ಎಂತಾನು ಹಾಕೊಂತ ಇಲ್ಲ, ಬರೀ ಬನಾನಾ ಮತ್ತೆ ಒಂದು ಎಗ್ ಹಾಕೊಂತ ಇದ್ದೀನಿ. ಸೊ ಬನಾನಾ ಅಲ್ಲೇ ಸ್ವೀಟ್ನೆಸ್ ಇರೋದ್ರಿಂದ ಬೇರೆ ಏನು ಯೂಸ್ ಮಾಡಿಲ್ಲ ನಾನು. ಸೊ ಇವಾಗ ರೆಡಿ ಆಗಿದೆ. ಇವಾಗ ಒಂದ್ ಪ್ಯಾನ್ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ. ಸೊ ಸಿಂಪಲ್ ಇದೆ, ಕ್ವಿಕ್ ಆಗಿ ಮಾಡ್ಕೋಬಹುದು. ಸೊ ಇವಾಗ ಹಂಚ್ ಕಾದಿದ್ಮೇಲೆ ಇದಕ್ಕೆ ಒಂದ್ ಸ್ವಲ್ಪ ತುಪ್ಪ ಸವರ್ಬೇಕು. ಒಂದ್ ಸ್ವಲ್ಪ ಬಾಳ ಬೇಡ, ತುಪ್ಪ ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟು ಸಾಕು. ಒಂದ್ ಸ್ವಲ್ಪ ತುಪ್ಪ ಸವರಿ ಇದ್ರ ಮೇಲೆ ಚಿಕ್ಕ ಚಿಕ್ಕ ದೋಸೆ ಹಾಕೊಂತ ಬರಬೇಕು. ಸೊ ಇದು ಎರಡು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದೀವಲ್ಲ, ಇದರಲ್ಲಿ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದಾವ ಅಂತಾನೆ ಹೇಳ್ಬೋದು. ಸೊ ಏನೇನು ಬೆನಿಫಿಟ್ಸ್ ಅದ ಅಂತ ಹೇಳಿ ನೋಡೋಣ. ಮೊದಲಿಗೆ ಈ ತರ ಚಿಕ್ಕ ಚಿಕ್ಕ ದೋಸೆ ಆಗಿ ಹಾಕೊಂತ ಇದೀನಿ. ಸೊ ಬನಾನಾ ಯೂಸ್ ಮಾಡಿದೀವಲ್ವಾ, ಅದರಲ್ಲಿ ವಿಟಾಮಿನ್ಸ್, ಪ್ರೋಟೀನ್ಸ್, ಫೈಬರ್ಸ್ ಇರೋದ್ರಿಂದ ಮತ್ತೆ ಇದು ಈಸಿಲಿ ಡೈಜೆಸ್ಟೇಬಲ್. ಮತ್ತೆ ಇದನ್ನ ಫಸ್ಟ್ ಫುಡ್ ಆಗಿ ಇಂಟ್ರೊಡ್ಯೂಸ್ ಮಾಡ್ಬೋದು. ನೀವು ಪಾಪು ಸಣ್ಣದಿದ್ದಾಗಿಂದನು ಯೂಸ್ ಮಾಡ್ಕೊಂತ ಬರ್ಬೋದು. ಆಫ್ಟರ್ 6 ಮಂತ್ ಇಂದ ಈ ರೆಸಿಪಿನ ನೀವು ಆಫ್ಟರ್ 8 ಮಂತ್ ಇಂದ ಕೊಡೋದ್ರಿಂದ ಚಲೋ ಅಂತಾನೆ ಹೇಳ್ಬೋದು. ಸೊ ಇದು ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದಾವೆ ಇದರಲ್ಲಿ. ಮತ್ತೆ ಕಾನ್ಸ್ಟಿಪೇಷನ್ ಆಗೋದ್ರಿಂದಾನು ತಡೆಗಟ್ಟುತ್ತೆ ಅಂತಾನೆ ಹೇಳ್ಬೋದು, ಫೈಬರ್ಸ್ ಇರೋದ್ರಿಂದ. ಮತ್ತೆ ಇದು ಇಮ್ಯೂನಿಟಿ ಸಿಸ್ಟಮ್ ನ ಬೂಸ್ಟ್ ಮಾಡುತ್ತೆ, ಮತ್ತೆ ಬ್ರೈನ್ ಡೆವಲಪ್ಮೆಂಟ್ ಆಗೋಕೆ, ಮತ್ತೆ ಬೋನ್ಸ್ ಹೆಲ್ದಿ ಆಗಿರೋಕೆ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಎಗ್ ನ ಯೂಸ್ ಮಾಡಿದೀವಲ್ವಾ, ಅದ್ರಲ್ಲೂ ಕ್ಯಾಲ್ಸಿಯಮ್ಮು ಮತ್ತೆ ವಿಟಾಮಿನ್ಸ್, ಹೈ ಪ್ರೋಟೀನ್ ಅಂತಾನೆ ಹೇಳ್ಬೋದು. ಅದನ್ನ ಯೂಸ್ ಮಾಡೋದ್ರಿಂದ ಪಾಪುಗೆ ತುಂಬಾನೇ ಪ್ರೋಟೀನ್ ಸಿಗುತ್ತೆ, ಮತ್ತೆ ಮಿನರಲ್ಸ್ ಸಿಗುತ್ತೆ. ಸೊ ಮತ್ತೆ ಇಮ್ಯುನಿಟಿ ಸಿಸ್ಟಮ್ ನ ಬೂಸ್ಟ್ ಮಾಡುತ್ತೆ, ಮತ್ತೆ ಹೆಲ್ದಿ ಆಗಿರೋದಕ್ಕೆ, ಬೋನ್ಸ್ ಹೆಲ್ದಿ ಆಗಿರೋದಕ್ಕೆ, ಮತ್ತೆ ಬ್ರೈನ್ ಡೆವಲಪ್ಮೆಂಟ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಹಾಗೆ ಇದನ್ನು ಕಾನ್ಸ್ಟಿಪೇಷನ್ ಆಗೋದ್ರಿಂದನೂ ತಡೆಗಟ್ಟುತ್ತೆ ಅಂತಾನೆ ಹೇಳ್ಬೋದು. ಸೊ ಇದರಲ್ಲಿ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದಾವೆ ಇದು ಎರಡು ಇಂಗ್ರೀಡಿಯೆಂಟ್ಸ್ ಇಂದ. ಈ ತರ ಒಮ್ಮೆ ದೋಸೆ ಮಾಡಿ ಪಾಪುಗೆ ಕೊಡೋದ್ರಿಂದ ಇಷ್ಟಪಟ್ಟು ತಿನ್ನುತ್ತೆ, ಮತ್ತೆ ಡಿಫ್ರೆಂಟ್ ಟೇಸ್ಟಿ ಆಗಿರುತ್ತೆ. ಇದು ಇಷ್ಟಪಟ್ಟು ಪಾಪು ತಿಂದು ಖಾಲಿ ಮಾಡುತ್ತೆ ಅಂತಾನೆ ಹೇಳ್ಬೋದು. ಇವಾಗ ಒಂದ್ ಮಾಡಿದ್ದು ತಕೊಂಡಿದ್ದೀನಿ. ಅದೇ ತರನ ಉಳ್ಕಿದ್ನು ಒಂದ್ ಸ್ವಲ್ಪ ತುಪ್ಪ ಸವರಿ ಉಳ್ಕಿದ್ದನ್ನು ಹಾಕೊಂತ ಇದ್ದೀನಿ. ಅದೇ ತರನೇ ಹಾಕೋಬೇಕು. ಸೊ ಡೈಲಿ ಯಾವ ಫುಡ್ ಕೊಡ್ತೀರಿ ನೋಡಿ, ಅದ್ರ ಜೋಡಿ ಇದೊಂದು ರೆಸಿಪಿ ಆಡ್ ಆನ್ ಮಾಡಿದ್ರೆ ಪಾಪು ಇಷ್ಟಪಟ್ಟು ತಿನ್ನುತ್ತೆ, ಹೆಲ್ದಿ ಕೂಡ. ಇದು ತಟ್ಟಂತೆ ತೆಗಿಲಿಕ್ಕೆ ಹೋಗ್ಬಿಡಿ, ಸ್ಮೂತ್ ಆಗಿರೋದ್ರಿಂದ ಒಂದ್ ಸ್ವಲ್ಪ ಬೆಂದಿನ ಮೇಲೆ ಹೊಳಿಸಿ ಹಾಕಿ. ಸೊ ಇವಾಗ ಒಂದ್ ಸೈಡ್ ಬೆಂದಿದೆ. ಇವಾಗ ಎರಡು ಹಿಂದಿನ ಭಾಗದನು ಬೇಯಿಸ್ಕೊಂತ ಇದ್ದೀನಿ ಅದೇ ತರನೇ. ಸೊ ತುಂಬಾನೇ ಸಾಫ್ಟ್ ಆಗಿರೋದ್ರಿಂದ ತಟ್ಟಂತೆ ಹೊಳ್ಸೋದಕ್ಕೆ ಹೋಗಬೇಡಿ. ಸೊ ಆದಷ್ಟು ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನ ದೋಸೆ ಮಾಡಕ್ಕೆ ಟ್ರೈ ಮಾಡಿ.
ಸೊ ನೋಡ್ಬೋದು ಇವಾಗ ಎರಡು ಕಡೆನೂ ಬೆಂದಿದೆ ನೋಡ್ಬೋದು. ಇವಾಗ ಇದನ್ನ ಒಂದ್ ಪ್ಲೇಟಿಗೆ ತಕ್ಕೊಳೋಣ. ಸೊ ಒಂದ್ ಪ್ಲೇಟಿಗೆ ಇದನ್ನ ತಕೊಂತಾ ಇದೀನಿ. ಸೊ ಇವಾಗ ಇದು ರೆಡಿ ಆಗಿದೆ. ನನ್ ಪಾಪುಗೆ ತಗೊಂಡೋಗಿ ಕೊಡ್ತೀನಿ. ಅವಳು ಇಷ್ಟಪಟ್ಟು ಹೇಗೆ ತಿಂತಾಳೆ ನೋಡಿ. ಡಿಫ್ರೆಂಟ್ ಆಗಿ ಟೇಸ್ಟ್ ಇರುತ್ತೆ ಅಲ್ವಾ, ಇಷ್ಟಪಟ್ಟು ತಿಂತೈತಿ. ಸೊ ಈ ತರ ಮಾಡಿ ಕೊಡೋದ್ರಿಂದ ಪಾಪು ನೋಡೋದಕ್ಕೆ ಡಿಫ್ರೆಂಟ್ ಆಗಿ ಕಾಣುತ್ತೆ ಅಲ್ವಾ, ಇಷ್ಟಪಟ್ಟು ತಿನ್ನತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ನೆಕ್ಸ್ಟ್ ರೆಸಿಪಿ ಒಂದಿಗೆ ಮತ್ತೆ ಸಿಗ್ತೀನಿ.